ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಸ್ತಿಗೋಸ್ಕರ ತಂದೆ ತಾಯಿಗಳು ಇಲ್ಲದೆ ಇರುವಂಥವ್ರು ತಂದೆ ತಾಯಿ ಬೇಕು ಅಂತ ಕೇಳ್ಕೊಳ್ತಾರೆ ನನ್ನಂಥವ್ರು. ಇಲ್ಲಿ ತಂದೆ ಇದ್ರೂ ಕೂಡ ಆಸ್ತಿಗೋಸ್ಕರ ಮಗ ತನ್ನ ತಂದೆಯನ್ನೇ ಹತ್ಯೆ ಮಾಡ್ತಾನೆ. ನೀನು ಇದ್ದಾಗೇನು ಹೊತ್ಕೊಂಡು ಹೋಗ್ತೀಯೇನೋ ಆಸ್ತಿ, ಮೂರ್ಖ. ಹೆತ್ತವರನ್ನ ಕಳ್ಕೊಂಡಾಗ ಅದರ ನೋವೇನು ಅಂತ ನಿನಗೇನೋ ಗೊತ್ತಾಗಬೇಕು. ಈಗ ಅವನ್ನ ಹುಡುಕ್ತಾ ಇದ್ದಾರಂತೆ ಮೋಹನ್ನನ್ನ. ಅವ್ರೇನೋ ಮೊಮ್ಮಗನಿಗೋಸ್ಕರ ಆಸ್ತಿ ಮಾಡಿಟ್ರಂತೆ, ಮೊಮ್ಮಕ್ಕಳಿಗೋಸ್ಕರ. ಅದಕ್ಕೆ ಇವನಿಗೆ ಕೋಪ ಅಂತೆ, ಅದಕ್ಕೆ ತಂದೆಯನ್ನೇ ಸಾಯಿಸೇ ಬಿಟ್ಟ ಅವನು. ಏನು ಬರೆದಿಟ್ಟಿದ್ರ ಅವ್ರು ನಿನಗೋಸ್ಕರ ಆಸ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು? ನಿನಗೋಸ್ಕರನೇ ಆಸ್ತಿ ಮಾಡ್ತೀನಿ ಅಂತ ಬರೆದಿಟ್ಟಿದ್ರ? ಅವ್ರ ಇಚ್ಛೆ, ಅವ್ರು ದುಡ್ದಿರುವಂಥದ್ದು. ನಿನಗೆ ತಾಕತ್ತಿದ್ರೆ ದುಡ್ದು ಆಸ್ತಿ ಮಾಡು. ನಿನಗೆ ತಾಕತ್ತಿದ್ರೆ ದುಡ್ದು ಆಸ್ತಿ ಮಾಡೋದು ಹೆಮ್ಮೆ ಪಡಬೇಕಾಗಿರುವಂಥ ಒಬ್ಬ ತಂದೆ. ನೀನು ಆಸ್ತಿ ಮಾಡಿದರೆ ತಂದೆ ಹೆಮ್ಮೆ ಪಡ್ತಾನೆ. ನೀನು ಪೋರ್ಕಿ ಥರ ಓಡಾಡಿಕೊಂಡು ಇರೋ ಆಸ್ತಿಯನ್ನೆಲ್ಲ ಪೋಲಿ ಥರ ಖರ್ಚು ಮಾಡ್ಕೊಂಡು ಕೂತ್ಕೊಂಡ್ರೆ ನಿನಗೆ ಯಾಕೆ ಕೊಡಬೇಕು? ಅವ್ರಿಗೆ ಗೊತ್ತಾಗಿದೆ, ಹಾಗಾಗಿನೇ ಮೊಮ್ಮಕ್ಕಳಿಗೋಸ್ಕರ ಆಸ್ತಿ ಮಾಡಿದ್ದಾರೆ. BMTC ನಿವೃತ್ತ ಕಂಡಕ್ಟರ್ ಆಗಿದ್ದು ಪಾಪ ಮುನಿಕೃಷ್ಣ ಅವರು. ಈ ಹಿಂದೆ ಹಲವು ಬಾರಿ ಆಸ್ತಿಗಾಗಿ ಗಲಾಟೆ ನಡೆದಿದೆ ಅಂತ. ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನ ಮುನಿಕೃಷ್ಣ ಮಾಡಿರ್ತಾರೆ. ಅವರು ಸಂಪಾದನೆ ಮಾಡಿರೋದು. ಮೊಮ್ಮಕ್ಕಳ ಹೆಸರಿಗೆ ಕೆಲ ಆಸ್ತಿಯ ಬಿಲ್ ಅನ್ನ ಮಾಡಿಟ್ಟಿದ್ರಂತೆ. ಅವ್ರ ಚಾಯ್ಸ್ ಅದು, ಅವ್ರು ದುಡ್ದಿರುವಂತ ಆಸ್ತಿ. ಇದೇ ಕೋಪಕ್ಕೆ ಮುನಿಕೃಷ್ಣ ಮತ್ತು ಮಕ್ಕಳ ನಡುವೆ ಗಲಾಟೆ ಆಗಿದೆ. ಗಲಾಟೆಯ ವೇಳೆ ಹಾಕಿ ಸ್ಟಿಕ್ ಮತ್ತೆ ರಾಡ್ನಿಂದ ಮಾರಣಾಂತಿಕ. ಅಲ್ಲಿ ಹೆಂಗೋ ಮನಸ್ಸು ಬರುತ್ತೆ ನಿನಗೆ ಕೈ ಎತ್ತಕ್ಕಾದ್ರೂ ಹೆತ್ತ ತಂದೆಯ ಮೇಲೆ. ನೀನು ಇಷ್ಟುದ್ದ ಬೆಳೆಯೋಕ್ಕೂ ಕಾರಣ ಅವರೇ, ಇಷ್ಟುದ್ದ ಶೋಕಿ ಮಾಡೋಕ್ಕೂ ಕಾರಣ ಅವರೇ. ಕಣ್ಣನಕ ಹಾಕ್ಕೊಂಡಿದೆಯಲ್ಲ ಕಣ್ಣಿಗೆ, ಈ ಮಟ್ಟಕ್ಕೆ ನಿಂತ್ಕೊಂಡು ಶೋ ಕೊಡೋಕ್ಕೂ ಕೂಡ ಕಾರಣ ಅವರೇ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಎಷ್ಟು ಜನ ಮಕ್ಕಳು, ಎಷ್ಟು ಜನ ಗಲಾಟೆ ಮಾಡ್ಕೊಳ್ತಾ ಇದ್ದಿದ್ದು? ಇವನೊಬ್ಬನೇನಾ? ಅರುಣ್, ಆಸ್ತಿಯ ವಿಚಾರಕ್ಕೆ ತಂದೆಯನ್ನ ಕೊಲೆ ಮಾಡಿರುವಂಥ ಘಟನೆ ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂಥದ್ದು. ನಿನ್ನೆ ಆಸ್ತಿಯ ವಿಚಾರವಾಗಿ ತಂದೆ ಮತ್ತು ಇಬ್ಬರ ಮಕ್ಕಳ ನಡುವೆ ಗಲಾಟೆ ಆಗಿದೆ. ಆ ಗಲಾಟೆ ಸಂದರ್ಭದಲ್ಲಿ, ಗಲಾಟೆ ವಿಪಕೋಪವಾದ ಸಂದರ್ಭದಲ್ಲಿ ಹಾಕಿ ಸ್ಟಿಕ್ ಮತ್ತು ರಾಡ್ನಿಂದ 70 ವರ್ಷದ ಮುನಿಕೃಷ್ಣ ಅವರಿಗೆ ಗಂಭೀರವಾಗಿ ಹಲ್ಲೆ ಮಾಡಿರುವಂಥದ್ದು. ಗಂಭೀರವಾಗಿ ಹಲ್ಲೆ ಆದಂಥ ಕಾರಣ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಆ ಕೂಡಲೇ ಅವರಿಗೆ ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ. 70 ವರ್ಷದ ಮುನಿಕೃಷ್ಣ ಮೃತಪಟ್ಟಿರುವಂಥದ್ದು. ಈಗಾಗಲೇ ಘಟನೆಗೆ ಕಾರಣವಾಗಿದ್ದಂಥ ಮಗ ಮೋಹನ್ ಕುಮಾರ್ನನ್ನು ಬಂಧನ ಮಾಡಿರುವಂಥ ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಸ್ತಿಯ ವಿಚಾರವಾಗಿ ತಂದೆ ಮಕ್ಕಳ ನಡುವೆ ಸಾಕಷ್ಟು ಬಾರಿ ಗಲಾಟೆ ಆಗಿತ್ತು. ಅದೇ ರೀತಿಯಾಗಿ ನಿನ್ನೆ ಕೂಡ ಗಲಾಟೆ ಆಗಿದೆ. ಆ ಕಾರಣಕ್ಕಾಗಿ ಅವರಿಗೆ ಗಂಭೀರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಮುನಿಕೃಷ್ಣ ವೃತ್ತಿಯಲ್ಲಿ BMTC ಕಂಡಕ್ಟರ್ ಆಗಿ ಕೆಲಸ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಆ ಆಸ್ತಿಯಲ್ಲಿ ಭಾಗ ಕೊಡಲಿಕ್ಕೆ ಮಗ ಸಾಕಷ್ಟು ಟಾರ್ಚರ್ ಮಾಡ್ತಿದ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಮುನಿಕೃಷ್ಣ ಅವನ ಆಸ್ತಿ ಎಲ್ಲವನ್ನು ಕೂಡ ಮೊಮ್ಮಕ್ಕಳ ಮೇಲೆ ವಿಲ್ ಮಾಡಿದ್ದ ಅನ್ನುವಂಥ ಒಂದೇ ಒಂದು ಕೋಪಕ್ಕೆ ಆತನಿಗೆ ಕೊಲೆ ಮಾಡಿರುವ ಶಂಕೆ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಸದ್ಯ ಆರೋಪಿ ಮೋಹನ್ ಕುಮಾರ್ನನ್ನು ಬಂಧನ ಮಾಡಿರುವಂಥ ಇಂದಿರಾನಗರ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.